ಮೈಸೂರಿನ ಅರಮನೆಯ ಮುಂಭಾಗದಲ್ಲಿ ಇವತ್ತು ರಾತ್ರಿ ನಡೆದಂತಹ ನೈಟ್ರೋಜನ್ ಸ್ಫೋಟ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಬಂದಂತಹ ಪ್ರವಾಸಿಗರು ಸಂಪೂರ್ಣವಾಗಿ ಗಾಯಗೊಂಡಿದ್ದಾರೆ. ನಮ್ಮ ಜೊತೆ ಅವ್ರ ಸಂಬಂಧಿಕರಿದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ಎಲ್ಲಿಯವರವರು, ಯಾವಾಗ ಬಂದಿದ್ರು? ಸರ್, ಇವತ್ತು ಹಾಲಿಡೇ ಇತ್ತಲ್ಲ, ಕ್ರಿಸ್ಮಸ್ ಪ್ರಕಾರ, ಅದಕ್ಕೋಸ್ಕರ ಬಂದಿದ್ರು. ಮಕ್ಕಳಿಗೆ ಹಿಂಗೆ ಪ್ಯಾಲೇಸ್ ತೋರಿಸ್ಕೋಗೋದ ಅಂತ ಇದಾಗುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ. ನಾವು ಮೈಸೂರಲ್ಲಿ ಆಟೋ ಓಡಿಸೋದೇನೆ, ನಮ್ಮ ಅಣ್ಣವರ ಅತ್ತಿಗೆನೆ, ಸ್ವಂತ ರಿಲೇಟಿವೇ. ಹಿಂಗಾಗುತ್ತೆ ಅಂತ ಗೊತ್ತಿರಲಿಲ್ಲ ಸರ್, ಅಷ್ಟೇ. ಯಾರ್ಯಾರು ಬಂದಿದ್ರು ಸರ್ ಬೆಂಗಳೂರಿಂದ? ಸರ್, ನಮ್ಮ ಅಣ್ಣವ್ರ ಅತ್ತಿಗೆ, ಅವರ ಫ್ರೆಂಡು, ಇಬ್ಬರು ಮಕ್ಕಳು ಬಂದಿದ್ರು ಸರ್. ಓಕೆ, ಎಷ್ಟು ಜನಕ್ಕೆ ಈಗ ಏಟಾಗಿದೆ ಸರ್? ಸರ್, ಇಬ್ರಿಗೂ ಏಟಾಗಿದೆ ಸರ್. ಮಕ್ಳಿಗೆ ಏನೂ ಆಗಿಲ್ಲ. ಒಬ್ಬರನ್ನ JCS ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೀವಿ. ಒಬ್ಬರು ಇನ್ನೆಲ್ಲಿ ಏನು ಮಿಸ್ಸಿಂಗ್ ಆಗೋರೆ ಅಂತ ಸರ್, ಅದಕ್ಕೆ ಹುಡುಕೊಂಡು ಇಲ್ಲಿಗೆ ಬಂದಿರೋದು ಸರ್. ಅಂದ್ರೆ ಈಗ ಒಬ್ರು ಮಿಸ್ ಆಗೋರೆ ಅಂತ ಸರ್, ಒಬ್ರು ಮಿಸ್ ಆಗಿದ್ದಾರೆ ಅಂತ ಸರ್, ಅದಕ್ಕೆ ಫೋಟೋ ತೊಗೊಂಡು ಇಲ್ಲಿಗೆ ಬಂದಿದೆ ಸರ್. ಅದಕ್ಕೇನೆ ಇಲ್ಲೇನು ಕೇಳಿದ್ರೆ ಮಾಹಿತಿನೂ ಕರೆಕ್ಟಾಗಿ ಏನು ಹೇಳ್ತಾ ಇಲ್ಲ, ಫುಲ್ ಸೀರಿಯಸ್ ಅಂತ ಹೇಳ್ತಾ ಇದ್ದಾರೆ ಸರ್. ಈ ಗಾಯಗೊಂಡವರಲ್ಲ, ಅವ್ರ ಹೆಸರೇನು, ಯಾವ ಊರವರು? ಸರ್, ಅವರು ಬೆಂಗಳೂರು ಮತ್ತು ಇದು ಕಾಮಾಕ್ಷಿ ಪಾಳ್ಯ ಸರ್. ಅರಮನೆ ನೋಡಕ್ಕೆ ಅಂತಾನೆ ಬಂದಿದ್ದಾರೆ. ಇವತ್ತು ಹಾಲಿಡೇ ಇತ್ತಲ್ಲ ಸರ್, ಯಾರಿಗೆ ಆದರೂ ಮೈಸೂರಲ್ಲಿ ಪ್ಯಾಲೇಸ್ ಅಂದರೆ ನೋಡಕ್ಕೆ ಬಂದೇ ಇರ್ತಾರೆ. ಅದಕ್ಕೋಸ್ಕರ ಬಂದಿದ್ರು ಸರ್. ಈ ಥರ ಆಗುತ್ತೆ ಅಂತ ಮೈಸೂರಲ್ಲ ಸರ್, ನಾವು ಫಸ್ಟ್ ಟೈಮ್ ಸರ್. ಹುಟ್ಟಾಗಿಂದ ನಾವು ಈ ಥರ ಯಾವುದು ಆಗಿರೋದು ನೋಡೇ ಇಲ್ಲ ಸರ್. ಇದೇ ಫಸ್ಟ್ ಟೈಮ್ ಈ ಥರ ಬೇರೆ ಹೊರಗಡೆಯಿಂದ ಬಂದು ಹಿಂಗೆ ಮಾಡ್ತಾರೆ ಅಂತ ನಮ್ಮ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಸರ್. ನಮ್ಮ ಮೈಸೂರು ಮೇಲೆ ಇಷ್ಟೊಂದು ಜಿದ್ದಿದೆ ಅಂತ ನಮಗಂತೂ ಗೊತ್ತಿರಲಿಲ್ಲ ಸರ್ ಅಷ್ಟೊಂದು. ಈಗ ಫ್ಯಾಮಿಲಿಲಿ ಒಬ್ಬರು ಮಿಸ್ಸಿಂಗ್ ಆದರೆ ಈಗ ಎಲ್ಲರೂ ಹೊರಗಡೆ ಹೋದರೆ ಇಷ್ಟೊಂದು ಹುಡುಕ್ತೀವಲ್ವ ಸರ್, ಹಂಗೆ ಹುಡುಕ್ತಾ ನಮ್ಮ ಚಿಕ್ಕ ಪಾಪು ಸರ್ ಕೇಳ್ತಾ ಇದೆ ಅಮ್ಮ ಬೇಕು ಅಂತ. ಏನು ಮಾಡೋದು ಸರ್, ಅದಕ್ಕೆ ಹುಡ್ಕೊಂಡು ಬಂದಿದ್ವಿ ಸರ್. ಪಾಪ ಮನೇಲಿದೆಯಾ ಸರ್? ಇಲ್ಲ ಸರ್, ಅಲ್ಲಿ JCS ಹಾಸ್ಪಿಟಲಲ್ಲಿ ಅಲ್ಲಿ ಇನ್ನೊಬ್ರು ಅಡ್ಮಿಟ್ ಮಾಡೋದು. ಅಮ್ಮ ಬೇಕು ಅಂತ ಹೇಳ್ತಾ ಇದೆ ಸರ್. ಇದಿಷ್ಟು ಈ ಗಾಯಗೊಂಡಂತಹ ಲಕ್ಷ್ಮಿ ಅವರ ಸಂಬಂಧಿಯ ಮಾತು. ಮಗು ಸದ್ಯ JSS ಹಾಸ್ಪಿಟಲ್ ಚಿಕಿತ್ಸೆ ಪಡಿತಿದೆ. ಅದು ನಿಜಕ್ಕೂ ತಾಯಿ ಬೇಕು ಅಂತ ಕೇಳ್ತೆ, ತಾಯಿ ಮತ್ತೊಂದೆಡೆ ಹಾಸ್ಪಿಟಲಲ್ಲಿ ಚಿಕಿತ್ಸೆಯನ್ನು ಪಡಿತಿದ್ದಾರೆ. ಆತಂಕ ಎದುರಾಗಿದೆ ಅನ್ನೋ ಮಾತನ್ನು ಹೇಳ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.